ಅಲ್ಹಮ್ದುಲಿಲ್ಲಾ. ನಮ್ಮ ವಿಡಿಯೋ ತರಗತಿಗಳು ಇಸ್ಲಾಮಿಕ ಜ್ಞಾನಗಳಿಗೆ ಮಾತ್ರ ಸೀಮಿತವಾಗಿದ್ದು, ಹಲವಾರು ವ್ಯಕ್ತಿಗಳು ಒಳ್ಳೆಯ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಎಂದು ಮಾತ್ರವಲ್ಲ, ಪ್ರೇಕ್ಷಕರೇ, ಇದರ ವೀಕ್ಷಕರೇ, ಇಂತಹ ವಿಷಯಗಳ ಬಗ್ಗೆ ನೀವು ಮಾಡಿ ನಮಗೆ ಅರ್ಥವತ್ತಾದಂತಹ ರೀತಿಯಲ್ಲಿ ಅದನ್ನು ಮನದಟ್ಟು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ ಎಂಬಂತಹ ಒಂದು ಅನಿಸಿಕೆಗಳನ್ನು ಹೇಳಿಕೊಂಡಾಗ, ಕಾಲಿಕ ಪ್ರಸಕ್ತವಾದಂತಹ ಮತ್ತು ಸಾಮಾನ್ಯ ಜನರಿಗೆ ಇಸ್ಲಾಮಿನ ಕೆಲವೊಂದು ಅತ್ಯಗತ್ಯವಾದಂತಹ ವಿಷಯಗಳು ಮಾತ್ರ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ 3 ಬಾರಿ ಹೃದಯದ ಶಸ್ತ್ರಚಿಕಿತ್ಸೆ ನಡೆದಿದೆ. 3 ಬಾರಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರನ್ನು ಎದೆ ಸೀಳಲ್ಪಟ್ಟಿದೆ. ಒಂದು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ ಹಾಲುಣಿಸಲು ಬೇಕಾಗಿ ಹಲೀಮಾ ರದಿಯಲ್ಲಾಹು ತಾಲಾ ಅನ್ಹರವರು ಕರೆದುಕೊಂಡು ಹೋಗಿ, ತದನಂತರ 2 ವರ್ಷಗಳ ನಂತರ ತಾಯಿಯ ಆಮಿನಾ ಬೀವಿಯವರ ಒಪ್ಪಿಗೆಯ ಮೇರೆಗೆ ಮತ್ತೆ ಸಾಕುವುದನ್ನು ಮುಂದುವರಿಸಿ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ 4 ವರ್ಷ ಪ್ರಾಯವಾದಾಗ ಹಲೀಮಾ ಬೀಬಿಯವರ ಆಡುಗಳನ್ನು, ಕುರಿಗಳನ್ನು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು, ಅದೇ ರೀತಿ ಹಲೀಮಾ ಬೀಬಿಯವರ ಪುತ್ರ ಲಮ್ರತ್ ಮೇಯಿಸುತ್ತಿದ್ದಂತಹ ಸಂದರ್ಭದಲ್ಲಿ 2 ಮಲಕ್ಗಳು ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೃದಯದ ಶಸ್ತ್ರಚಿಕಿತ್ಸೆಯನ್ನು ನಡೆಸ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಗಿರಬಹುದು ಎಂದು ನಾನು ಭಾವಿಸ್ತೇನೆ. ಯಾಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಶಸ್ತ್ರಚಿಕಿತ್ಸೆ ಆಗ ನಡೆಸಿದ್ದು ಅಂತ ಹೇಳಿದರೆ, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೃದಯದಿಂದ, ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ 2 ಜಾಗಗಳನ್ನು, ಸ್ಥಾನಗಳನ್ನು ಅಲ್ಲಾಹನು ಕಲ್ಪಿಸಿರುತ್ತಾನೆ. ಒಂದು ಮಲಕ್ಕಿಗೆ, ಅದೇ ರೀತಿ ಒಂದು ಶೈತಾನನಿಗೆ. ಶೈತಾನ್ ಮತ್ತು ಮಲಕ್ಗಳಿಗೆ ಇರುವಂತಹ 2 ಸ್ಥಾನ, ಅದು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಸಹ ಅಲ್ಲಾಹನು ನಿಕ್ಷೇಪ ಮಾಡಿರ್ತಾನೆ. ಆದ್ದರಿಂದಲೇ ಶೈತಾನಿನ ಆ ಒಂದು ಶಕ್ತಿ ಮೀರುವಾಗ ನಮ್ಮಿಂದ ಪಾಪಗಳು ಉಂಟಾಗ್ತದೆ. ಅದನ್ನು ನಾವು ಕಡಿಮೆಗೊಳಿಸಬೇಕಾದರೆ ಇಲ್ಲಿ ಮಲಕ್ಕಿನ ಶಕ್ತಿ ಜಾಸ್ತಿ ಆಗ್ಬೇಕು, ಹೆಚ್ಚಾಗ್ಬೇಕು ಅಂತ ಹೇಳಿದ್ರೆ, ನಾವು ಒಳಿತುಗಳತ್ತ ನಾವು ನಮ್ಮನ್ನು ಪ್ರೇರೇಪಿಸುವಾಗ ಅಲ್ಲಿ ಶೈತಾನ್ ಕುಂಠಿತಗೊಳ್ಳುತ್ತಾನೆ. ಇದು ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲೂ ಸಹ ಒಂದು ಪಿಶಾಚಿಗೆ ಅವಕಾಶ ಅಲ್ಲಾಹನು ಕಲ್ಪಿಸಿರ್ತಾನೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೃದಯದಿಂದ ಸಂಪೂರ್ಣವಾಗಿ ಪಿಶಾಚಿಗೆ ಅವಕಾಶವೇ ಇಲ್ಲದ ರೀತಿಯಲ್ಲಿ ಅಲ್ಲಾಹನು ಆ ಸ್ಥಾನವನ್ನು ಕಿತ್ತು ತೆಗೆಯುವಂತಹ ಒಂದು ನಿಟ್ಟಿನಲ್ಲಿ ಆ ಮಲಕ್ಗಳು ಮಾಡಿದಂತಹ ಒಂದು ಹೃದಯದ ಸೀಳುವಿಕೆ ಸರ್ಜರಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ 4ನೇ ವಯಸ್ಸಿನಲ್ಲಿ ನಡೆದದ್ದು. ಈ 2ನೆಯ ಆ ಒಂದು ಸರ್ಜರಿ ನಡೆದದ್ದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ ನುಬುವತ್ ಸಿಕ್ಕಿದಂತಹ ಸಂದರ್ಭದಲ್ಲಿ, ಜಬಲುನ್ನೂರ್ ಪರ್ವತದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಗಾರ್ ಹಿರಾ ಎಂಬಂತಹ ಆ ಒಂದು ಗುಹೆಯ ಒಳಗೆ ಇಬಾದತ್ತಿನಲ್ಲಿ, ಅಲ್ಲಾಹನ ಆರಾಧನೆಯಲ್ಲಿ ಏಕಾಂತವಾಗಿ ತಲ್ಲೀನರಾಗುತ್ತಿದ್ದಂತಹ ಒಂದು ಸಂದರ್ಭದಲ್ಲಿ, ಪ್ರವಾದಿ ಪಟ್ಟ ಲಭಿಸುವುದಕ್ಕಿಂತ ಮುಂಚೆಯೇ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರು ಹಿರಾ ಗುಹೆಯಲ್ಲಿ ಆರಾಧನೆಯಲ್ಲಿ ತಲ್ಲೀನರಾಗ್ತಾ ಇದ್ರು. ಹಾಗೆ ಒಮ್ಮೆ ಜಿಬ್ರೀಲ್ ಅಲೈಹಿಸ್ಸಲಾತು ವಸ್ಸಲಾಮರು ವಹಿ, ಅಲ್ಲಾಹನ ಸಂದೇಶವನ್ನು ತಂದ ಪ್ರಾರಂಭ ಹಂತ ಅಥವಾ ಕುರ್ಆನ್ ಅವತೀರ್ಣ ಪ್ರಾರಂಭವಾಗುವ ಆ ಒಂದು ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರ ಹೃದಯ ಶಸ್ತ್ರ ಚಿಕಿತ್ಸೆ ಅಥವಾ ಹೃದಯ ಸೀಳುವಿಕೆ ನಡೆಸಲಾಗಿತ್ತು. ಕಾರಣ ಏನಂತ ಹೇಳಿದರೆ, ಇದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗಲ್ಲದೆ ಈ ಪವಿತ್ರವಾದಂತಹ ಕುರ್ಆನ್ ಬೇರೆ ಯಾರಿಗಾದರೂ ನೀಡಲ್ಪಟ್ಟಿದ್ದರೆ ಅಥವಾ ಬೇರೆ ಯಾವುದಾದರೊಂದು ಜಾಗದಲ್ಲಿ ಅದನ್ನು ಅಲ್ಲಾಹನು ಅವತೀರ್ಣಗೊಳಿಸಿದ್ದರೆ ಖಂಡಿತವಾಗಿಯೂ ಅದನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಇರುತ್ತಿರಲಿಲ್ಲ. ಇದು ಪವಿತ್ರವಾದಂತಹ ಕುರ್ಆನಿನ ಆಯತ್ತಾಗಿದೆ. ಸೂರತುಲ್ ಹಶ್ರಿನ ಕೊನೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ, ಲೌ ಅನ್ಜಲ್ನಾ ಹಾದಲ್ ಕುರ್ಆನ ಅಲಾ ಜಬಲಿನ್ ಲರಅಯ್ತಹು ಖಾಶಿಯಂ ಮುತಸದ್ದಿಯಂ ಮಿನ್ ಖಶಿಯತಿಲ್ಲಾ. ಈ ಕುರ್ಆನ್ ಒಂದು ಪರ್ವತದ ಮೇಲೆ ನಾವು ಅವತೀರ್ಣಗೊಳಿಸಿದ್ದರೆ ಖಂಡಿತವಾಗಿಯೂ ಲರಅಯ್ತಹು ಖಾಶಿಯಂ ಮುತಸದ್ದಿಯಂ ಮಿನ್ ಖಶಿಯತಿಲ್ಲಾ, ಅದು ಅಲ್ಲಾಹನನ್ನು ಭಯಪಟ್ಟು ಆ ಆ ಪರ್ವತವು ಛಿದ್ರವಾಗುತ್ತಿತ್ತು. ಅಂತಹ ಒಂದು ಗ್ರಂಥವಾಗಿದೆ ಪವಿತ್ರವಾದಂತಹ ಕುರ್ಆನ್. ಇಷ್ಟೊಂದು ಆಳ ಮತ್ತು ಶಕ್ತಿಯುತವಾದಂತಹ ಈ ಗ್ರಂಥವನ್ನು ಪರ್ವತದ ಮೇಲೆ ಅವತೀರ್ಣಗೊಳಿಸಿದರೆ ಆ ಪರ್ವತವು ಛಿದ್ರಣವಾಗುತ್ತಿತ್ತು ಎಂದಾಗಿದ್ದಲ್ಲಿ, ಅದು ಒಂದು ವ್ಯಕ್ತಿಯ ಹೃದಯಕ್ಕೆ ಅವತೀರ್ಣಗೊಳ್ಳುವಾಗ ಅವಸ್ಥೆ ಏನಾಗಬಹುದು ನೀವೊಮ್ಮೆ ಆಲೋಚನೆ ಮಾಡಿ ನೋಡಿ. ಆದ್ದರಿಂದಲೇ ಆ ಯಾವುದೇ ರೀತಿಯ ಛಿದ್ರತೆ, ಭಯ ಉಂಟಾಗದ ರೀತಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಅವರಿಗೆ ಆ ಒಂದು ಹೃದಯ ಸೀಳುವಿಕೆ ಅಥವಾ ಎದೆ ಸೀಳುವಿಕೆ ಆ ಸಂದರ್ಭದಲ್ಲಿ ಉಂಟಾಗಿತ್ತು. ಇನ್ನು 3ನೆಯ ಶಸ್ತ್ರಚಿಕಿತ್ಸೆ,
ಅದಕ್ಕೆ ಸಾಕ್ಷಿಯಾದಂತಹ ತಿಂಗಳಾಗಿದೆ ಪವಿತ್ರವಾದಂತಹ ರಜಬ್ ತಿಂಗಳು. ಆ ರಜಬ್ ತಿಂಗಳ 27ನೆಯ ದಿವಸವಾಗಿದೆ ಈ ದಿವಸ. ಇವತ್ತು ನಿನ್ನೆಯ ರಾತ್ರಿ ಅದು ಮಿಅರಾಜ್, ಇಸ್ರಾ ಮಿಅರಾಜ್ ಎಂಬಂತಹ ಅದ್ಭುತ ಘಟನೆ ನಡೆದಂತಹ ರಾತ್ರಿಯಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಬುರಾಕ್ ಎಂಬಂತಹ ವಾಹನದ ಮೂಲಕ ಜಿಬ್ರೀಲ್ ಅಲೈಹಿಸ್ಸಲಾಮರೊಂದಿಗೆ ಆಕಾಶ ಆರೋಹಣ ಮಾಡಿ ಸಿದ್ರತುಲ್ ಮುಂತಹಾ ಎಂಬಂತಹ ಸೀಮೆಯನ್ನು ದಾಟಿ ಅಲ್ಲಾಹನನ್ನು ಭೇಟಿಯಾದಂತಹ ಘಟನೆಯಾಗಿದೆ ನಿನ್ನೆಯ ರಾತ್ರಿಯಲ್ಲಿ ನಡೆದದ್ದು. ಜಿಬ್ರೀಲ್ ಅಲೈಹಿ ಸಲಾತು ವಸ್ಸಲಾಮರು ಬಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಕರೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಾಹನನ್ನು ಮುಖತವಾಗಿ ಕಾಣುವಂತಹ ಒಂದು ಸಂಭವವಾಗಿದೆ ಅದು. ಆದ್ದರಿಂದ ಈ ಪ್ರಪಂಚದಲ್ಲಿ ಅಲ್ಲಾಹನನ್ನು ನೇರ ಕಾಣುವಂತಹ ಶಕ್ತಿ ಅಲ್ಲಾಹನು ಯಾರಿಗೂ ಸಹ ನೀಡಲಿಲ್ಲ, ಕಾಣಲೂ ಇಲ್ಲ ಎಂಬುದು ವಾಸ್ತವವಾಗಿದೆ. ಮೂಸಾ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರು ಅಲ್ಲಾಹನನ್ನು ಕಾಣಬೇಕು ಎಂಬಂತಹ ಬಯಕೆಯನ್ನು ಇಟ್ಟಿದ್ದರು. ಕೊನೆಯದಾಗಿ ಅಲ್ಲಾಹನ ಪ್ರಕಾಶದ ಒಂದು ಅಣುವಿನಷ್ಟು ಪ್ರತ್ಯಕ್ಷಗೊಂಡಾಗ ವಖರ್ರ ಮೂಸಾ ಸಕಿಪ ಎಂಬಂತಹ ಆಯತ್, ಮೂಸಾ ನಬಿ ಅಲೈಹಿ ಸಲಾತು ವಸ್ಸಲಾಂ ರವರು ಅಲ್ಲಿ ನೋಡಲು ಸಾಧ್ಯವಾಗದೆ ಬೋಧಕ್ಷಯರಾಗಿ ಬಿದ್ದು ಬಿಟ್ಟರು ಎಂಬಂತಹ ಮಾತು ಪವಿತ್ರವಾದಂತಹ ಕುರ್ಆನಿನಲ್ಲಿದೆ. ಆದರೆ ಅಲ್ಲಾಹನ ಆ ಒಂದು ನೂರ್ ನೇರ ಕಾಣುವಂತಹ ಒಂದು ಸಂದರ್ಭದಲ್ಲಿ ಅತ್ಯಂತ ಧೈರ್ಯ ಇರಬೇಕಾದಂತಹ ಒಂದು ಅವಸ್ಥೆಯಲ್ಲಾಗಿದೆ, ಹೃದಯವು ಇರಬೇಕಾಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರನ್ನು ಇಸ್ರಾ ಮಿಅರಾಜ್ಗೆ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿಯೂ ಸಹ ಅಲ್ಲಿ ಒಂದು ಹೃದಯ ಸೀಳುವಿಕೆ ಉಂಟಾಗಿತ್ತು ಎಂದು ನಮಗೆ ಬುಖಾರಿ ಶರೀಫ್ನಂತಹ ಹದೀಸಿನ ಗ್ರಂಥಗಳಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಈ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಈ ಒಂದು ಜೀವನ ಚರಿತ್ರೆಯ ಒಂದು ಸಣ್ಣ ಒಂದು ಮತ್ತು ಅತ್ಯಗತ್ಯ ಮತ್ತು ತಿಳಿದಿರಲೇಬೇಕಾದಂತಹ ಒಂದು ಅಂಶವಾಗಿದೆ ಇದು. ಅಲ್ಲಾಹು ಸುಬ್ಹಾನಹು ತಆಲಾ ನಮ್ಮೆಲ್ಲರನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆತ್ಮಾರ್ಥ ಉಮ್ಮತ್ತುಗಳಲ್ಲಿ, ಸಮುದಾಯಗಳಲ್ಲಿ ಅಲ್ಲಾಹನು ಒಳಪಡಿಸಿ ಅನುಗ್ರಹಿಸಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್.